ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ರಕ್ಷಿತಾ. ನಾವಿವಾಗ ಹೋಗ್ತಾ ಇರೋದು ಆದಿಯೋಗಿ ಸ್ಟ್ಯಾಚು ನೋಡಲಿಕ್ಕೆ. ಇದು ಬೆಂಗಳೂರಿನ ಚಿಕ್ಕಬಳ್ಳಾಪುರದಲ್ಲಿದೆ. ನಿಮಗೆ ಕೊಯಮತ್ತೂರಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಸೇಮ್ ಇಲ್ಲಿ ಕೂಡ ಇದೆ. ನಿಮಗೆ ಬೆಂಗಳೂರಿಂದ ಸಾಧಾರಣ ನಿಮಗೆ 70 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಬರುತ್ತೆ. ನಿಮಗೆ ನೋಡಿ, ನಾವು ಎಂಟ್ರೆನ್ಸ್ ಹತ್ರ ಬಂದ್ವಿ. ಸದ್ಗುರು ಸನ್ನಿಧಿ ಅಂತೇಳಿ ದ್ವಾರ ಇರುತ್ತೆ, ಅದರ ಒಳಗಡೆ ಹೋದರೆ ಆಯಿತು. ಬಸ್ಸಿದ ವ್ಯವಸ್ಥೆ ಕೂಡ ಉಂಟು. ಮೆಜೆಸ್ಟಿಕ್ಕಿಂದ ಡೈರೆಕ್ಟಾಗಿ ಚಿಕ್ಕಬಳ್ಳಾಪುರಕ್ಕೆ ಬಸ್ ಇದೆ. ಮತ್ತು ಅದರ ಒಳಗಡೆ ಬರೋದಾದರೂ ನಿಮಗೆ ಬಸ್ಸಿದ ವ್ಯವಸ್ಥೆ ಕೂಡ ಉಂಟು, ಅಥವಾ ಆಟೋ ವ್ಯವಸ್ಥೆ ಕೂಡ ಇದೆ. ಇನ್ ಕೇಸ್ ನೀವು ಓನ್ ವೆಹಿಕಲಲ್ಲಿ ಬರೋದಾದರೂ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇದೆ, ಬರ್ಬೋದು. ನಾವಿವಾಗ ಬಂದಿದ್ದು ಸಂಜೆ ಹೊತ್ತಲ್ಲಿ ಅಂತ ಹೇಳಿದರೆ ಒಂದು 6-6:30 ಹೊತ್ತಲ್ಲಿ. 7 ಗಂಟೆಗೆ ಕರೆಕ್ಟಾಗಿ ಅಲ್ಲಿ ಲೇಸರ್ ಶೋ ನಡೆಯುತ್ತೆ. ಅದಕ್ಕಿಂತ ಮುಂಚೆ ನಾವು ರೀಚ್ ಆಗಬೇಕು. ರೋಡಂತೂ ತುಂಬ ಚೆನ್ನಾಗಿದೆ, ನಿಮಗೆ ಆರಾಮದಲ್ಲಿ ಬರ್ಬೋದು ರೋಡಲ್ಲಿ. ಮಳೆ ಟೈಮಲ್ಲಿ ಬಂದರೆ ನಿಮಗೆ ಇನ್ನೂ ಚೆಂದ ವ್ಯೂ ಕಾಣುತ್ತೆ ಇಲ್ಲಿ ಆ ಸೈಡ್ ಈ ಸೈಡ್ ಹೋಗಬೇಕಾದ್ರೆ. ನಾವು ಬಂದಿದ್ದು ಮಳೆ ಟೈಮಲ್ಲಿ ಅಲ್ಲ, ಬಿಸಿಲು ಟೈಮಲ್ಲಿ ಬಂದಿದ್ದು. ಸೊ ಅಷ್ಟೊಂದು ನಿಮಗೆ ಗ್ರೀನರಿಯಲ್ಲಿ ಆ ಸೈಡ್ ಈ ಸೈಡ್ ಏನು ಕಾಣ್ತಾ ಇಲ್ಲ. ಬಟ್ ರೋಡಂತೂ ತುಂಬ ಚೆನ್ನಾಗಿದೆ, ನೀಟ್ ಆ್ಯಂಡ್ ಕ್ಲೀನಾಗಿದೆ. ನಾವೀಗ ಆಲ್ಮೋಸ್ಟ್ ಬಂದು ರೀಚ್ ಆದ್ವಿ. ನಿಮಗೆ ಇಲ್ಲಿಂದಲೇ ಕಾಣ್ಬೋದು ಶಿವಂದು ಸ್ಟ್ಯಾಚು. ನೋಡಿ, ಸೈಡಲ್ಲಿ ಕಾಣ್ತಾ ಇದೆ. ಇನ್ನು ಸ್ವಲ್ಪ ಇರೋದು ಹೋಗಲಿಕ್ಕೆ. ಈಗ ನೋಡಿ, ಕರೆಕ್ಟಾಗಿ ಕಾಣ್ತಾ ಇದೆ. ನೋಡಿ, ಇಲ್ಲಿ ಬೋರ್ಡ್ ನೋಡ್ಬೋದು. ಪಾರ್ಕಿಂಗ್ ಇನ್ನು 1 ಕಿಲೋಮೀಟರ್ ಇದೆ. ಪಾರ್ಕಿಂಗ್ ಮಾಡಲಿಕ್ಕೆ ತುಂಬ ಜಾಗ ಇದೆ, ಪಾರ್ಕಿಂಗ್ ಏನು ಪ್ರಾಬ್ಲಮ್ ಇಲ್ಲ. ಪಾರ್ಕಿಂಗಿಗೆ ಒಂದು 50 ರುಪೀಸ್ ಚಾರ್ಜ್ ಮಾಡ್ತಾರೆ ಒಂದು ಕಾರಿಗೆ. ನಿಮಗೆ ಆನ್ ದ ವೇ ಹೋಗಬೇಕಾದ್ರೆ ದೊಡ್ಡ ರೆಸ್ಟೋರೆಂಟ್ ಏನು ಸಿಗಲ್ಲ, ಸಣ್ಣ ಸಣ್ಣ ಸ್ಟಾಲ್, ಸಣ್ಣ ಶಾಪ್ ಎಲ್ಲ ಸಿಗ್ತದೆ. ಅಂದರೆ ಲೈಟಾಗಿ ನಿಮಗೆ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ಇವಾಗ ಬಂದು ನಾವು ರೀಚ್ ಆದ್ವಿ. ನೋಡಿ, ಇಲ್ಲಿ ಅವರು ಗಾಡಿಯನ್ನು ನಿಲ್ಲಿಸ್ತಾರೆ, ಪಾರ್ಕಿಂಗಿದ್ದು ಪೇಮೆಂಟ್ ತಗೊಂಡು ಮತ್ತೆ ಗಾಡಿಯನ್ನು ಬಿಡ್ತಾರೆ. ಸೊ ಅಲ್ಲಿ ಬಸ್ ಕೂಡ ನಿಂತಿದೆ ನೋಡಿ. ಬಸ್ಸಿದ ವ್ಯವಸ್ಥೆ ಕೂಡ ಇರುತ್ತೆ ನಿಮಗೆ ಬಂದು ಹೋಗಲಿಕ್ಕೆ. ಆಟೋದ ವ್ಯವಸ್ಥೆ ಕೂಡ ಇದೆ. ನಾವಿವಾಗ ನೋಡಿ ಎಂಟ್ರೆನ್ಸ್ ಹತ್ರ ಬಂದು ರೀಚ್ ಆದ್ವಿ. ಫೈನಲಿ ನಾವು ಬಂದು ರೀಚ್ ಆದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ ಅಂತೇಳಿ. ಇದು 112 ಫೀಟ್ ಉದ್ದ ಇದೆ ಆದಿಯೋಗಿ ಸ್ಟ್ಯಾಚು. ಸೇಮ್ ಕೊಯಮತ್ತೂರಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಇಲ್ಲಿ ಕೂಡ ಇದೆ. ಇದರ ಸರೌಂಡಿಂಗ್ಸ್ ಯಾವ ರೀತಿ ಇದೆ ಅಂತೇಳಿ ನೋಡಿ. ಇವಾಗೆಲ್ಲ ಲೈಟ್ಸ್ ಆನ್ ಮಾಡಿದ್ದಾರೆ, ಆಲ್ಮೋಸ್ಟ್ ಕತ್ಲಾಗ್ತಾ ಬಂತು. ಆದಿಯೋಗಿ ಸ್ಟ್ಯಾಚು ಎದುರುಗಡೆ ದೊಡ್ಡದು ನಂದಿ ಇರುತ್ತೆ, ಮತ್ತು ಒಂದು ಸೈಡ್ ತ್ರಿಶೂಲ ಇದೆ ನೋಡಿ. ಇದು ನಂದಿ, ಮತ್ತು ಅದರ ಬದಿಯಲ್ಲಿ ದೊಡ್ಡದು ತ್ರಿಶೂಲ ಇದೆ. ಈಗ ನೋಡಿ, ಎಲ್ಲರೂ ಕುತ್ಕೊಂಡಿದ್ದಾರೆ. ಇವಾಗ ಲೇಸರ್ ಶೋ ಸ್ಟಾರ್ಟ್ ಆಗುತ್ತೆ. ಶಿವ ಮುನಿದರೆ ಎತ್ತರದ ಆದಿಯೋಗಿಯ ಈ ಭವ್ಯ ಮುಖವು ಅವನ ಈ ಅಮೂಲ್ಯ ಕೊಡುಗೆಯ ಸಂಕೇತವಾಗಿದೆ. ಆದಿಯೋಗಿಯು ನಾವೆಂದು ಸಪ್ತ ಋಷಿಗಳೆಂದು ಪೂಜಿಸುವ 7 ಋಷಿಗಳಿಗೆ
3,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adi Yogi. When his stillness lasted for years on end, curious onlookers melted away. Only 7 seekers remained, as they could not tear themselves away from him. He transmitted the profound science of yoga in its full depth and dimension. He expounded 112 methods of attainment, offering his disciples access to the deepest innards of creation.
In this magnificent state of yoga, many mysteries of the created and the uncreated cascaded upon his unbridled wild hair. It was a vision of the very core of the cosmos in all its profundity and magnificence, a vision of the unfathomable mysteries of the universe, a most overwhelming vision the sages and Devi Parvati had ever witnessed. Devi Parvati, seeing Adiyogi reveling in ecstatic states, said, "I want to have what you have. Show me the way." Adiyogi absorbed her and made her a part of himself, and hence he is the Ardhanari, the ideal man, where one half of him is woman. Of this magnificent union, Ghanas, his constant companions, asked, "What about us?" Adiyogi said, "Just drink of me," which drove them into intoxicated raptures. Seven sages, the Saptarishis, took the sacred science of yoga in all its forms to human habitations across the planet, which turned into crucibles of civilization.
spectacular being is not of the past, but the future of humanity. To move humanity from hallucinations of ups and downs to nameless ecstasies of one's interiority. Mahadevaya Namaha. Mahadevaya Namaha. Mahadevaya Namaha. Kaleshwaraya Shiva Shiva Sarveshwaraya Shambha Shambha Mahadev. ಲೇಸರ್ ಶೋ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಲೇಸರ್ ಶೋ ಕಂಪ್ಲೀಟ್ ಆದಮೇಲೆ ನಾವು ದೇವ್ರದ್ದು ಪ್ರಸಾದ ತಗೊಂಡ್ವಿ. ಆವಾಗಲೇ ಪೂಜೆ ಆಯ್ತಲ್ಲ, ಸೊ ಅಲ್ಲಿ ವೀಡಿಯೋ ಮಾಡಿದ್ದು ಎಲ್ಲ ಇರಲಿಲ್ಲ, ಸೊ ಹಾಗಾಗಿ ವೀಡಿಯೋ ಮಾಡಲಿಲ್ಲ. ಪ್ರಸಾದವನ್ನು ತಗೊಂಡು ಮತ್ತೆ ಎಲ್ಲ ಒಂದು ರೌಂಡ್ ಬಂದು ರಿಟರ್ನ್ ಬಂದ್ವಿ ನಾವು. ಸೊ ಒಂದ್ಸಲ ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದ್ಸಲ ಈ ಪ್ಲೇಸನ್ನು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಈ ಪ್ಲೇಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.